ಹೇಳಿ ಒಂದೊಂದು ಬೀಜನೂ ನಾವು ಅನುಭವಿಸಿ ತಿಂತೇವೆ, ಅಷ್ಟು ಸಂತೋಷ ಆಗ್ತೈತಿ. ಹೌದಾ ಇಲ್ಲ? ಹಂಗೆ ನಮ್ಮ ಜೀವನದ ಪ್ರತಿ ಕ್ಷಣನೂ ಬೇರೆಯವರಿಗೆ ಉಪಯೋಗ ಆಗೋಂಗಿರ್ಬೇಕು. ಅಂದ್ರೆ ನಮ್ದು ಅಷ್ಟು ಅಪರೂಪವಾಗಿರ್ಬೇಕು, ನಾವು ಸ್ಪೆಷಲ್ ಆಗಿರ್ಬೇಕು. ನಮ್ಮಲ್ಲಿ ನಾವು ಸಂತೋಷವಾಗಿದ್ರು ಬೇರೆಯವರಿಗೆ ನಾವು ಸಂತೋಷ ಕೊಡ್ಬೋದು. ಆಮೇಲೆ ನಮ್ದು ಜೀವನ, ಮಕ್ಕಳ ಜೀವನ ಹೆಂಗಾಗಿರ್ಬೇಕಂದ್ರೆ ದ್ರಾಕ್ಷಿ ಹಣ್ಣು ಬಳ್ಳಿ ಹೆಂಗೆ ಹಬ್ಕೊಂಡಿತ್ತಲ್ಲ, ಎಲ್ಲಾನು ದ್ರಾಕ್ಷಿ ಹಣ್ಣು ಇರ್ತಾವಲ್ಲ, ಎಲ್ಲ ಹಿಂಗೆ ತಪ್ಕೊಂಡು ಒಬ್ರೊಬ್ರು ತಪ್ಕೊಂಡಿರ್ತಾವ. ಹಂಗೆ ನಾವು ಎಲ್ಲ ಜನರ ಜೊತೆಗೆ ತಪ್ಕೊಂಡು ಇರ್ಬೇಕು. ಆಮೇಲೆ ದ್ರಾಕ್ಷಿ ಎಲ್ಲಕ್ಕಿಂತ ಜೀವಿತಾವಧಿ ಜಾಸ್ತಿ ಆದ್ರಂದ್ರೆ ದ್ರಾಕ್ಷಿ ಬಳ್ಳಿದಂತ. ಸೊ ಹಿಂಗೆ ನೀವು ಜನರೊಳಗೆ ತಬ್ಬಿಕೊಂಡು ಇದ್ರೆ ನಿಮ್ದು ಆಯುಷ್ಯನೂ ಜಾಸ್ತಿ ಆಗ್ತೈತಿ ಅಂತ ಎಲ್ಲ ಹೇಳ್ತಾರೆ. ಓಕೆ, ಹಾಂ, ಜೀವನ, ಆಯಸ್, ಏಜ್. ಹಂಗೆ ಮತ್ತೊಂದಿನ ತಪ್ಕೊಂತಿರ್ಬೇಕಂತ ಹೇಳೋದು ಎಲ್ಲಾರನು ಜನರಲ್ಲಿ. ಬೇರೆ ಬೇರೆ ಡೈವರ್ಸಿಟಿ ಇರ್ತೈತಿ, ಬೇರೆ ವಿಚಾರಧಾರೆ ಬೇರೆ ಇರ್ತೈತೆ ಅಂದ್ರೂ ಅವ್ರದ್ದು ವಿಚಾರಧಾರೆ ಬೇರೆ ಅಂತ ಗೌರವ ಕೊಟ್ಟು ತಪ್ಕೊಂತು ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ ಏನು ಹೇಳ್ತಾರಂದ್ರೆ ಸೇಬು ಹಣ್ಣು ಎಲ್ಲದಕ್ಕಿಂತ ತುಟ್ಟಿ ಹಣ್ಣು, ರಾಕೆಟ್ ಥರ ಅದಕ್ಕೆ ಅದ್ರದ್ದು ಬೆಲೆ ಏರ್ತಾನೆ ಇರ್ತೈತಿ. ಹಂಗೆ ನೀವು ಹಂಗಾಗಬೇಡ್ರಿ ಅಂತ ಹೇಳ್ತಾರೆ. ನೀವು ದೊಡ್ಡವ್ರು ಆದರೂ ಐತಲ್ಲ, ನಿಮ್ಮದು ಬೆಲೆ ಕಮ್ಮಿ ಇರಲಿ. ಈಗ ಬಾರೆಹಣ್ಣು ಗೊತ್ತಾ? ಶ್ರೀರಾಮ ದೇವ್ರದ್ದು ಫೇವ್ರೇಟ್ ಹಣ್ಣು ಯಾವುದು? ಬಾರೆಹಣ್ಣು. ಶಬರಿ ಕೊಟ್ಟಿರ್ತಾಳೆ ಹಿಂಗೆ ತಿಂದ ಗೊತ್ತಾ? ಅದು ಬಾರೆಹಣ್ಣು ಎಲ್ಲದಕ್ಕಿಂತ ಚೀಪ್. ಬಾರೆಹಣ್ಣು ಹಿಂಗಿರ್ತಿತ್ತಲ್ಲ, ಹಿಂಗೆ ನೋಡಿಲ್ಲ ನೀನು? ಓಕೆ, ಅದು ಎಲ್ಲದಕ್ಕಿಂತ ಇಲ್ಲ, ನೀ ನೋಡಿ ಆಮೇಲೆ ತೋರಿಸ್ತೀನಿ ಗೂಗಲ್ದಾಗ. ಓಕೆ, ಹಂಗೆ ನೀವು ಬಾರೆಹಣ್ಣು ಗತೆ ಇದ್ಬೇಕು. ಸೇಬು ಹಣ್ಣು ಗತೆ ಚೀಪ್ ಇರ್ತೈತೆ ಭಾಳ, 30 ರೂಪಾಯಿ ಇಷ್ಟಕ್ಕೊಂದು ಸಿಗ್ತೈತೆ, ಇಟ್ಟಿಟ ಇರ್ತೈತೆ. ಹಾಂ, ಅದು ಆದ್ರೆ ಅಂದ್ರೆ ನೀವು ಎಲ್ಲರಿಗೂ ಎಟಕ್ತೀರಿ. ಎಲ್ಲರೂ ಎಲ್ಲೋ ಸಮಯದ ದೊಡ್ಡ ಮನುಷ್ಯ ಆಗ. ಈಗ ನಾವೆಲ್ಲ ಅಂಥವ್ನ ಜೊತೆಗೆ ಮಾತಾಡೋ ತ್ರಾಸಪ್ಪ, ಅವರೆಲ್ಲ ಹಂಗಲ್ಲ. ಈಗ ಮೋದಿ ಅಜ್ಜ ನೋಡು, ಅಷ್ಟೆಲ್ಲ ದೊಡ್ಡದಿದ್ರು ಲೋ ಲೆವೆಲಿಗೆ ಬಂದು ಎಲ್ಲರನ್ನೂ ಮಾತಾಡ್ತಾರೆ, ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಹಂಗಾಗ್ಬೇಕಂತ ಹೇಳ್ತಾರೆ ಕವಿ. ಓಕೆ, ಈಗ ಮತ್ತೊಂದು ಪದ್ಯ, ನೀ ಹೋದ ಮರುದಿನ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ್ಮೇಲೆ ನಮ್ಮ ಜೀವನ ಅಂದ್ರ ಕೆಳವರ್ಗದ ಜನ ಇರ್ತಾರಲ್ಲ, ದಲಿತರ, ಅಂದ್ರೆ ಯಾರ ಶ್ರೀಮಂತರು ಇದ್ರು ಮೊದ್ಲೆಲ್ಲ ಉಚ್ಚ ಕುಲದವ್ರು, ಬಡ ಕುಲದವ್ರು, ಅಂದ್ರ ದಲಿತರಿಗ